ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಎಸ್ವೈ ಅಕ್ರಮದ ವಿರುದ್ಧ ಸಿಡಿದೆದ್ದಿರೋ ಹಿರೇಮಠ್ ಅವರು ಈ ಹೋರಾಟಕ್ಕೆ ಇಳಿದಿದ್ದು ಹೇಗೆ, ಅವರ ಉದ್ದೇಶವೇನು, ಅವರ ಹೋರಾಟದ ಕಥೆ ಏನು ಅಂತ ನೋಡೋಣ ಬನ್ನಿ. ಎಸ್.ಆರ್. ಹಿರೇಮಠ್ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಹೋರಾಡ್ತಿರೋ ವ್ಯಕ್ತಿ. ಅವರ ಹೋರಾಟದ ಫಲವೇ ಇವತ್ತು ಸಿಇಸಿ ಸುಪ್ರೀಂ ಕೋರ್ಟ್ಗೆ ಈ ಅಕ್ರಮದ ವಿರುದ್ಧ ಸಿಬಿಐ ತನಿಖೆ ನಡೆಸಬಹುದು ಅಂತ ವರದಿ ನೀಡಿದೆ. ಹಾಗಾದರೆ ಬನ್ನಿ ಈ ಹಿರೇಮಠ್ ಯಾರು ಅಂತ ನೋಡೋಣ. ಎಸ್.ಆರ್. ಹಿರೇಮಠ್ ಅಕ್ರಮ ಗಣಿವೀರರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ವೃತ್ತಿಯಲ್ಲಿ ಎಂಜಿನಿಯರ್, ಜನಪರ ಹೋರಾಟಗಾರರಾಗಿರುವ ಇವರು 30 ವರ್ಷಗಳಿಂದ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಅಮೆರಿಕ, ಜಪಾನ್ನಲ್ಲಿ ಎಂಜಿನಿಯರ್ ಆಗಿದ್ದ ಇವರು ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟಕ್ಕಾಗಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. 1979ರಲ್ಲಿ ಭಾರತಕ್ಕೆ ವಾಪಸ್ಸಾದ ಹಿರೇಮಠ್ 1984ರಲ್ಲಿ ಸಮಾಜ ಪರಿವರ್ತನಾ ಸಮುದಾಯ ಸ್ಥಾಪಿಸಿದ್ದಾರೆ. ಎಸ್ಪಿಎಸ್ನಿಂದ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಪ್ರಾರಂಭಿಸಿ 2009ರಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮಾಡಿದ್ದರು. ವಿಷ್ಣು ಕಾಮತ್, ರವಿ ಕಾಂಗವಿ ಹಿರೇಮಠ್ ಗೆಳೆಯರು. ಹಿರೇಮಠ್ ಅವರಿಗೆ ಹೋರಾಟದ ಶಕ್ತಿಯಾಗಿದ್ದಾರೆ. 66 ವರ್ಷದ ಹಿರೇಮಠ್ ಜೇಬಲ್ಲಿ ಹಣವಿಲ್ಲದೆ ಹೋರಾಡುವ ಸರಳ ಜೀವಿ. ಇದುವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ 4 ಪ್ರಕರಣಗಳಲ್ಲಿ ಹೋರಾಡಿದ್ದಾರೆ. 4ರಲ್ಲೂ ಗೆದ್ದಿದ್ದಾರೆ ಅನ್ನೋದು ವಿಶೇಷ. ಸದ್ಯ ಯಡಿಯೂರಪ್ಪನವರ ಅಕ್ರಮದ ಬಗ್ಗೆ ದನಿ ಎತ್ತಿದ್ದು ಸಿಬಿಐ ತನಿಖೆಗೆ ಸಿಇಸಿ ಶಿಫಾರಸು ಮಾಡಿದೆ. ಆದರೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಪಾಕಿಸ್ತಾನದ ರಾವಲ್ಪಿಂಡಿ ಬಳಿ ಭಾರೀ ವಿಮಾನ ದುರಂತ ಸಂಭವಿಸಿದೆ. ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಕರಾಚಿಯಿಂದ ತೆರಳುತ್ತಿದ್ದ ಬೋಜಾ ಏರ್ಲೈನ್ಸ್ನ ಬೋಯಿಂಗ್ 737 ವಿಮಾನ ರಾವಲ್ಪಿಂಡಿ ಬಳಿಯ ವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ವಿಮಾನದಲ್ಲಿ 127ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸುತ್ತಿದ್ದರು. ದುರಂತದಲ್ಲಿ 120ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ನೆಲಕ್ಕೆ ಬಿದ್ದಾಕ್ಷಣ ವಿಮಾನ ಸ್ಫೋಟಗೊಂಡಿದ್ದು ಅಕ್ಕಪಕ್ಕದ ಮನೆಗಳಿಗೂ ಬೆಂಕಿ ಆವರಿಸಿದೆ. ಸ್ಥಳಕ್ಕೆ ರಕ್ಷಣಾ ಪಡೆ ಸಿಬ್ಬಂದಿ ದೌಡಾಯಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಕಠಾರಿವೀರ ಮತ್ತು ಗಾಡ್ಫಾದರ್ ಚಿತ್ರಗಳ ರಿಲೀಸ್ ಬಗೆಗಿನ ವಿವಾದ ಸದ್ಯಕ್ಕಂತೂ ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರ ಮಧ್ಯೆ ಈಗ ಅಣ್ಣಾಬಾಂಡ್ ಮತ್ತು ಕಠಾರಿವೀರ ಚಿತ್ರಗಳ ನಡುವೆ ಸ್ಪರ್ಧೆ ಏರ್ಪಡೋ ಲಕ್ಷಣಗಳು ಕಾಣ್ತಾ ಇವೆ. ಗಾಡ್ಫಾದರ್ ಮತ್ತು ಕಠಾರಿವೀರ ಚಿತ್ರಗಳ ಬಿಡುಗಡೆ ವಿವಾದ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಉಪ್ಪಿ ಸಂಧಾನ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಅಂಬರೀಷ್ ಮಧ್ಯಸ್ಥಿಕೆಯಲ್ಲಿ ರಾಜ್ಯ ಸಂಧಾನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮುನಿರತ್ನ ನಾನು ಯಾವುದೇ ಸಭೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳುವ ಮೂಲಕ ವಿವಾದ ಮತ್ತಷ್ಟು ತಾರಕಕ್ಕೇರಲು ಕಾರಣವಾಗಿದ್ದಾರೆ. ಕೆ ಮಂಜು ವರ್ತನೆ ಸರಿಯಿಲ್ಲ ಎಂದಿರುವ ನಿರ್ಮಾಪಕ ಮುನಿರತ್ನ ಆತ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕಠಾರಿವೀರ ಚಿತ್ರವನ್ನ ಅಂದುಕೊಂಡಂತೆ ಬಿಡುಗಡೆ ಮಾಡ್ತೀನಿ ಅಂತ ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ಈ ಟೀನೇಜ್ ಲವ್ ಅನ್ನೋದು ಬರಲೇಬೇಕು, ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು. ನನ್ನ ಚಿತ್ರನ ನಾನು 25-26ನೇ ತಾರೀಕು ನಾನು ಸೆನ್ಸರ್ ಮಂಡಳಿಗೆ ಅರ್ಜಿ ಕೊಡ್ತಾ ಇದ್ದೀನಿ ಸೆನ್ಸರ್ ಆಗೋದಕ್ಕೆ. ಅದಾದ ನಂತರ ಅವರು ಚಿತ್ರ ವೀಕ್ಷಿಸಿ ನನಗೆ ಸೆನ್ಸರ್ ಪತ್ರ ನೀಡಿದ ಮೇಲೆ ನಾನು ನನ್ನ ಚಿತ್ರದ ದಿನಾಂಕನ ನಾನು ಪತ್ರಿಕೆಗಳಲ್ಲಿ ಪ್ರಕಟಿಸಿದೆ. ಇನ್ನೊಂದೆಡೆ ಡಾಕ್ಟರ್ ರಾಜ್ ಹುಟ್ಟುಹಬ್ಬದಂದು ಅಣ್ಣಾ ಬಾಂಡ್ ತೆರೆಗೆ ಬರುತ್ತೆ ಅಂತಾನೆ ಹೇಳಲಾಗಿತ್ತು. ಆದ್ರೆ 1 ವಾರದ ಬಳಿಕ ತೆರೆ ಕಾಣೋ ಸಾಧ್ಯತೆಗಳಿವೆ. ಇದರ ಬೆನ್ನಿಗೆ ಕಠಾರಿವೀರ ಚಿತ್ರವನ್ನ ಮೇ 3ಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇರೋ ಮುನಿರತ್ನ ಮತ್ತೊಮ್ಮೆ ಅಚ್ಚರಿ ಮೂಡಿಸಿದ್ದಾರೆ. ಅಲ್ಲಿಗೆ ಅಣ್ಣಾ ಬಾಂಡ್ ಎದುರು ಕಠಾರಿವೀರ ತೆರೆಗೆ ಬರುತ್ತೆ ಅನ್ನೋದು ಪರೋಕ್ಷವಾಗಿ ಮುನಿರತ್ನ ಮಾತುಗಳಲ್ಲಿ ವ್ಯಕ್ತವಾಗಿದೆ. ಅಣ್ಣಾ ಬಾಂಡ್ ವಿರುದ್ಧ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. 1 ವಾರದಲ್ಲಿ 2 ಕನ್ನಡ ಚಿತ್ರ ಮಾತ್ರ ಬರುತ್ತೆ. ಅದರಲ್ಲಿ ಅಣ್ಣಾ ಬಾಂಡ್ ಅಂತಾಗಲಿ ಕಠಾರಿವೀರ ಅಂತಾಗಲಿ ಇದರಲ್ಲಿ ಇನ್ನೊಬ್ಬರಾಗಲಿ ಅಂತ ಬರಲ್ಲ. ನಮ್ಮ ವರ್ಷಕ್ಕೆ 125 ಸಿನಿಮಾ ತಯಾರಾಗ್ತಾ ಇದೆ. 125 ಸಿನಿಮಾದಲ್ಲಿ ನಾವು ವಾರಕ್ಕೆ 2 ಸಿನಿಮಾ ಬಿಡುಗಡೆ ಮಾಡಿದ್ರೆ ಮಾತ್ರ ನಾವೆಲ್ಲ ಸಿನಿಮಾಗಳು ಬಿಡುಗಡೆ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಬಿಡುಗಡೆ ಮಾಡೋದಕ್ಕಾಗತ್ತಿಲ್ಲ.
ಒಟ್ಟಾರೆ ಗಾಡ್ ಫಾದರ್ ಮತ್ತು ಕಟಾರಿ ವೀರ ಚಿತ್ರಗಳ ಬಿಡುಗಡೆ ವಿವಾದ ತಾರಕಕ್ಕೇರಿದ್ದು ಯಾವುದು ಮೊದಲು ತೆರೆ ಕಾಣಲಿದೆ ಅನ್ನೋ ಕುತೂಹಲ ಗರಿಗೆದರಿದೆ. ಈ ಮಧ್ಯೆ ಅಣ್ಣಾ ಬಾಂಡ್ ಬಿಡುಗಡೆ 1 ವಾರ ಮುಂದೂಡುವ ಸಾಧ್ಯತೆ ಇರೋದ್ರಿಂದ ಕಟಾರಿ ವೀರ ಮೊದಲು ಬರ್ತಾನೋ ಇಲ್ಲ ಗಾಡ್ ಫಾದರ್ ಬರ್ತಾನೋ ಅನ್ನೋದೀಗ ಕುತೂಹಲ ಕೆರಳಿಸಿದೆ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಣಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದ ಸಂಕಷ್ಟ, ಸಿಬಿಐ ತನಿಖೆಗೆ ಸಿಇಸಿ ಶಿಫಾರಸ್ಸಿನ ಕಾಟ, ಬಿಎಸ್ವೈ ಭವಿಷ್ಯ ಬರೆಯಲಿದೆ ಸುಪ್ರೀಂ ಕೋರ್ಟ್. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ವಿಮಾನ ಅಪಘಾತ, ಹವಾಮಾನ ವೈಪರೀತ್ಯದಿಂದ ದುರಂತ, 120ಕ್ಕೂ ಹೆಚ್ಚು ಮಂದಿ ಸಾವಿನ ಶಂಕೆ. ಉಪ್ಪಿ ಸಿನಿಮಾಗಳ ರಿಲೀಸ್ ಗೊಂದಲ, ರಾಜಿ ಸಂಧಾನದ ಮಾತೇ ಇಲ್ಲ, ಅಣ್ಣಾ ಬಾಂಡ್ ಬೆನ್ನಲ್ಲೇ ಕಠಾರಿ ವೀರ ರಿಲೀಸ್, ಪ್ರೊಡ್ಯೂಸರ್ ಮುನಿರತ್ನ ಖಡಕ್ ಸ್ಪಷ್ಟನೆ. ಸಂಕಷ್ಟ ನಿವಾರಣೆಗೆ ಮಲ್ಯರಿಂದ ದೇವರಿಗೆ ಮೊರೆ, ನಾಗಮಂಡಲ ಪೂಜೆಯಲ್ಲಿ ಮದ್ಯದ ದೊರೆ, ದೂರವಾಗುತ್ತಾ ಆರ್ಥಿಕ ಸಂಕಷ್ಟದ ಹೊರೆ. ಶ್ರೀಲಂಕಾದಲ್ಲಿ ಮೊಟ್ಟೆ ಬದಲು ಮರಿ ಹಾಕಿತು ಕೋಳಿ, ಜನ್ಮ ನೀಡಿದ ಮರುಕ್ಷಣವೇ ತಾಯಿ ಕೋಳಿ ಬಲಿ, ಜನರೆಲ್ಲ ಗಲಿಬಿಲಿಗೊಂಡರು ಸುದ್ದಿ ಕೇಳಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.